ನಿಮ್ ಪ್ರಕಾರ ಬಿಗ್ ಬಾಸ್ ನ ಯಾರು ಗೆಲ್ಬಹುದು? ಗಿಲ್ಲಿ. ಬಿಗ್ ಬಾಸ್ ನಲ್ಲಿ ಗಿಲ್ಲಿನೂ ಗೆಲ್ತಾನೆ ಅಂದ್ರೆ ಅವ್ರಿಗಿಂತ ದಷ್ಟಪುಷ್ಟವಾಗಿರೋರೆಲ್ಲ ಇದಾರೆ, ಒಳ್ಳೆ ಫೈಟ್ ಕೊಡ್ತಾರೋರು ಕೂಡ ಇದಾರೆ, ಅವರೇ ಗೆಲ್ತಾರೆ ಅಂತ ನಿಮ್ಗೆ ಯಾವ ತರ ಹೋಪ್ ಇದೆ ನಿಮ್ಗೆ? ಅವನ್ ಡೇ ಒನ್ ಇಂದ ಬಂದಾಗಿಂದನು ಅವನೇ ಫಿಕ್ಸ್ ಅಂತ ನಾವೇ ಫಿಕ್ಸ್ ಮಾಡ್ಬಿಟ್ಟಿದೀವಿ. ಓಕೆ ಓಕೆ, ಅಂದ್ರೆ ನೀವೆಲ್ಲ ವೋಟ್ ಮಾಡ್ತಾ ಇರ್ತೀರಾ? ಮಾಡ್ತಾ ಇರ್ತೀವಿ. ಗಿಲ್ಲಿ ಅವ್ರು ಬಿಟ್ರೆ ಇನ್ಯಾರು ಇಷ್ಟ ನಿಮ್ಗೆ ಅಂತ ಬಂದ್ರೆ ರಕ್ಷಿತಾ. ಓ, ರಕ್ಷಿತಾ ಇಷ್ಟ. ಫೈಟ್ ಮಾಡ್ತಾಳೆ, ಚೆನ್ನಾಗಿ ಮಾತಾಡ್ತಾಳೆ, ಹೌದಾ? ಕನ್ನಡಕ್ಕೆ ಚೆನ್ನಾಗಿ ಚೂಟಿಯಾಗಿದ್ದಾಳೆ. ಓಹೋ, ಅವ್ರ ಕಂಡ್ರೆ ತುಂಬಾ ಇಷ್ಟ ನಂಗೆ. ನಿಮ್ ಪ್ರಕಾರ ಯಾರು ಗೆಲ್ಬಹುದು ಬಿಗ್ ಬಾಸ್ ನ? ಗಿಲ್ಲಿನೇ ಗೆಲ್ಲೋದು. ಗಿಲ್ಲಿನೇ ಗೆಲ್ಲೋದು. ಹೆಂಗ್ ಗೆಲ್ಬಹುದು ಅಂತ ನಿಮ್ಗೆ ಹೋಪ್ ಇದೆ? ಅವ್ರಿಗಿಂತ ಘಟಾನುಘಟಿಗಳು ಇನ್ನು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾರೆ. ಅಂದ್ರೆ ಚೆನ್ನಾಗಿ ಆಟ ಆಡ್ಕೊ ಬರ್ತಾ ಇದ್ದಾನಲ್ಲ, ಹಂಗಾಗಿ ಅವನು ಗೆಲ್ತಾನೆ ಅಂತ ಇದೆ. ಅಕ್ಕ, ರಘು ಅವರು ಎಲ್ಲ ಒಂದ್ ಕಡೆ ಗೆಲ್ಲ ಚಾನ್ಸಸ್ ಇದೆಯಾ? ಇದೆ. ಅಕ್ಕ, ನಿಮ್ಮ ಪ್ರಕಾರ ಫೈನಲ್ ಲಿಸ್ಟ್ ಯಾರ್ಯಾರು ಇರಬಹುದು? ರಘು, ಗಿಲ್ಲಿ, ರಕ್ಷಿತಾ, ಮತ್ತೆ ಕಾವ್ಯ ಮತ್ತೆ ಅಶ್ವಿನಿ ಅವ್ರು ಇರ್ಬೋದು. ಇಷ್ಟು ಜನ ಫೈನಲ್ ಅಲ್ಲಿ ಇರ್ತಾರೆ. ತಾಯಿ, ನಿಮ್ ಪ್ರಕಾರ ಯಾರು ಗೆಲ್ಬಹುದು ಬಿಗ್ ಬಾಸ್ ಅಲ್ಲಿ? ಗೆಲ್ಲೋದು ಗಿಲ್ಲಿ, ಧನುಸು ಮುಂದೆ ಅವ್ರೆ. ಅದರಲ್ಲಿ ಅವ್ರು ಯಾರು, ಅವಳು ಅಶ್ವಿನಿ. 3 ಜನದಲ್ಲಿ ಇದು. ಓಕೆ, ಅಂದ್ರೆ ಅಶ್ವಿನಿ ಅವರು ಫೈನಲ್ ಲಿಸ್ಟ್ ಅಲ್ಲಿ ಇರ್ತೀರಾ ಅಂತ ಹೇಳ್ತೀರಾ? ಅಂದ್ರೆ ಅವರು ಬರ್ತಾ ಇಲ್ಲ ಯಾವ ಗೇಮಲ್ಲಿ, ಹಿಂದಕ್ಕೆ ಹೋಯ್ತಾವ್ರೆ, ಮುಂದಕ್ಕೆ ಬಂದ್ ಹಿಂದಕ್ಕೆ ಹೋಯ್ತಾವ್ರೆ. ಆದ್ರೂ ಅವ್ರನ್ನ ಸೇವ್ ಮಾಡ್ತಾವ್ರೆ ಜನ. ನೋಡ್ ತಾಯಿ, ಯಾವ ಊರು ನಿಮ್ದು? ನಮ್ದು ಪಾಂಡುಪುರ. ಪಾಂಡುಪುರ. 11 ಗಂಟೆಗೆ ಬರ್ತದ. 11 ಗಂಟೆ ತೀರಿ ಇನ್ನು ಮತ್ತೆ ಬರ್ತದಲ್ಲ, ಅವಾಗ ಇನ್ನೂ ನೋಡಕ್ಕೆ ಇಷ್ಟ. ಏನಾದ್ರು ತಪ್ಪು ಹೋಗಿದ್ರೆ ಇನ್ನು ಮತ್ತೆ ಅದ್ ನೋಡ್ತೀವಿ. ಹಂಗೆ ಅಂದ್ರೆ ಬೆಳಗ್ಗೆ ಹೊತ್ತು ಮತ್ತೆ ಹಾಕೊಂಡು ನೋಡ್ತೀವಿ. ಬಿಗ್ ಬಾಸ್ ಅಷ್ಟೊಂದು ಇಷ್ಟ ಪಡ್ತಾ ಇದ್ರ ನೀವು? ಅದೇ ಅವ್ರು 3 ಜನದಲ್ಲಿ ಕಾಂಬಿನೇಷನ್ ಯಾವ್ದು ಅಂತ. ಯಾರ್ಯಾರು 3 ಜನ ಕಾಂಪಿಟೇಷನ್ ಆಡ್ಕೊ ಬಂದವನೆ. ಧನುಸು ಆಟದಲ್ಲಿ ಚೆನ್ನಾಗಿ ಆಡ್ಕೊ ಬಂದಾನೆ. ಲಾಸ್ಟ್ ಗೇಮ್ ಅಲ್ಲಿ ಅವನು ಪಾಪ ಸ್ವಲ್ಪ ಹಲಗೆನಲ್ಲಿ ಹಿಂಗ ಆಗೋಯ್ತು, ಹಿಂದೆ ಬಂದೆ ಅಷ್ಟೇ. ಆದ್ರೂ ಅಶ್ವಿನಿ ಮ್ಯಾಮ್ ಅವ್ರು ಏನಂದ್ರು, ನನ್ಗೆ ಬೇಕೇ ಬೇಕಂದ್ರು. ಆದ್ರೆ ಒಂದ್ ಓಟಲ್ಲಿ ಇವ್ರು ಯಾರು, ಧನುಸು ಯಾವ್ದೊಂದು ಓಟ್ ಇಲ್ಲ ಅಂದಿದ್ರೆ ಅಶ್ವಿನಿನೇ ಈಗ ಫೈನಲ್ಗೆ ಇದಾಗೋದು. ಹಂಗಾಗಿ 4 ಓಟ್ ಇವ್ರಿಗೆ, 3 ಓಟ್ ಅವ್ರಿಗೆ ಬಿದ್ದಿದ್ಕೆ ಕರೆಕ್ಟ್ ಆಯ್ತು. ಇವನೇ ಗೆದ್ವಾ, ಧನುಸು ಮುಂದೆ. ಅಲ್ಲ, ಈ ವಯಸ್ಸಲ್ಲಿ ನೀವು ಬಿಗ್ ಬಾಸ್ ನೋಡ್ತಿರಲ್ಲ, ಅಂದ್ರೆ ನೀವು ಎಂಟರ್ಟೈನ್ಮೆಂಟ್ ನೋಡ್ತೀರಾ ಇಲ್ಲ ಫೇವರಿಸಂ ಮಾಡ್ಕೊಂಡು ನೋಡ್ತಾ ಇದೀರಾ? ಫೇವ್ರೇಟ್ ಅಂದ್ರೆ ಈಗ ನೋಡ್ಬೇಕು ಅನ್ಸ್ತದೆ. ಈಗ ಇಷ್ಟು ಸೀಸನ್ ಅಲ್ಲೂ ನೋಡ್ಕೊಂಡ್ವಿ. ಇವ್ರು ಈಗ ಹನುಮಂತ ಅವ್ರೆಲ್ಲ ಗೆದ್ರಲ್ಲ. ಈಗ ಹಳ್ಳಿ ಹುಡುಗರು ಇವ್ರು ಏನು ಗೊತ್ತಿಲ್ಲ ನಾರ್ದವ್ರು. ಇವ್ರ ಹೆಂಗ್ ಗೆಲ್ತಾರೆ, ಅವ್ರೆಲ್ಲ ಗೊತ್ತಿರೋರು ಸಿಟಿಯವರು, ಅವ್ರ ಹೆಂಗ್ ಗೆಲ್ತಾರೆ ಅನ್ನೋದು ಕುತೂಹಲ ಅಷ್ಟೇ. ಈಗ ನಮ್ಮ ಹುಡುಗ ಮಂಡ್ಯದ ಗಂಡು, ಅವ್ನ ಎಷ್ಟ್ ಚೆನ್ನಾಗಿ ಮಾತಾಡ್ತಾನೆ, ಎಷ್ಟ್ ಚೆನ್ನಾಗಿ ಆಡ್ತಾನೆ. ಅವ್ನ ಯಾರಿಗೂ ತಪ್ಪಾಗೆ ಮಾತಾಡಲ್ಲ, ಜೋಕ್ಸ್ ಅಲ್ಲೇ ಹೋಯ್ತಾವನೆ. ಅದು ಅವ್ರಿಗೆ ಹಿಡಿಸ್ತಾ ಇಲ್ಲ. ಅಂದ್ರೆ ನಿಮ್ ಪ್ರಕಾರ ಅವ್ನ ಆಟ ಶುರು ಮಾಡಿ ತುಂಬಾ ದಿನ ಆಗಿದೆ, ಈಗೀಗ ಇವ್ರಿಗೆ ಗೊತ್ತಾಯ್ತದೆ ಅಂತ ನೀವು ಅಂದದು ನಿಮ್ಗೆ ಅನ್ನಿಸ್ತಾ ಇದೆ? ಹೌದು, ಅವನ ಆಟ ಆಗ್ಲಿಂದ ನೋಡ್ಕೊಂಡು ಆಡ್ಕೊಂಡು ಹಿಂಗೆ ಆಡ್ಬೇಕು ಅನ್ಕೊ ಬರ್ತಾವನೆ. ಅಂದ್ರೆ ಇವ್ರಿಗೆ ಅದೇ ತಪ್ಪು ಅನ್ಕೊಂಡು ಅವ್ನಿಗೆಲ್ಲ ಬೈತಾರೆ. ಸರಿ ಇಲ್ಲ ನೀನ್ ಆಡೋದು, ನೀನ್ ರೇಗ್ಸ್ಬೇಡ, ಕಾಮಿಡಿ ಮಾಡ್ಬೇಡ, ಹಿಂಗೆಲ್ಲ ಹೇಳ್ತಾರೆ. ಆದ್ರೆ ಅದ್ರಲ್ಲೇ ಅವ್ನ್ ಏನೇ ಅಂದ್ರು ನಾನು ಹೌದು ಹಂಗೆ ಉಣ್ಣಂಗೆ. ಅಯ್ಯೋ, ಹೊಸಿ ಅಲ್ಲ, ಅವ್ನ್ ನೋಡಕ್ಕೆ ಚಂದ.